ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇತ್ತೀಚೆಗೆ OTTಗೆ ಬಂದಿರೋ ಕನ್ನಡ ಸಿನಿಮಾಗಳ ಬಗ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ. ಈ ವಿಡಿಯೋದಲ್ಲಿ ಕೆಲವು ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಅವು ಯಾವ್ಯಾವ OTT ಪ್ಲಾಟ್ಫಾರ್ಮ್ ಗಳಲ್ಲಿ ಸ್ಟ್ರೀಮ್ ಆಗ್ತಿವೆ ಅನ್ನೋದನ್ನ ಮುಂದೆ ನೋಡೋಣ. ಮಹಾವತಾರ್ ನರಸಿಂಹ ಈ ಸಿನಿಮಾದ ಕತೆ ಬಗ್ಗೆ ಜಾಸ್ತಿ ಹೇಳೋ ಅಂತದ್ದು ಏನಿಲ್ಲ. ಎಲ್ರಿಗೂ ಗೊತ್ತಿರೋ ಮೈಥಾಲಜಿ ಇದು ಇಂಡಿಯನ್ ಆನಿಮೇಟೆಡ್ ಎಪಿಕ್ ಮೈಥಾಲಜಿಕಲ್ ಆಕ್ಷನ್ ಸಿನಿಮಾ. ಮಹಾವತಾರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಮೊದಲನೇ ಸಿನಿಮಾ ಇದು. ವಿಷ್ಣುವಿನ 10 ಅವತಾರಗಳನ್ನ ಬೇಸಾಗಿ ಇಟ್ಕೊಂಡು ಈ ಯೂನಿವರ್ಸ್ ನ ಮಾಡ್ತಿದ್ದಾರೆ. ಈ ಯೂನಿವರ್ಸ್ ನಲ್ಲಿ ಒಟ್ಟು 7 ಪಾರ್ಟ್ ಬರುತ್ತಂತೆ. ಸುಮಾರು 40 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿದ್ದ ಈ ಸಿನಿಮಾ ಜುಲೈ 25ಕ್ಕೆ ಥಿಯೇಟರ್ ನಲ್ಲಿ ರಿಲೀಸ್ ಆಗಿ 325 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತ್ತು. ಈ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೆಸೆಂಟ್ ಮಾಡಿದ್ರು. ಈ ಬ್ಲಾಕ್ ಬಸ್ಟರ್ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡದಲ್ಲೂ ನೀವು ಈ ಸಿನಿಮಾವನ್ನ ನೋಡಬಹುದು. ಘಾಟಿ ಆಂಧ್ರ ಒಡಿಶಾ ಬಾರ್ಡರ್ ನಲ್ಲಿ ಕಾಸ್ತಲ ನಾಯ್ಡು ಗಾಂಜಾ ದಂಧೆಯನ್ನ ನಡೆಸ್ತಿರ್ತಾನೆ. ಘಾಟಿಯ ಶೀಲಾವತಿ ಅಂದ್ರೆ ಅನುಷ್ಕಾ ಶೆಟ್ಟಿ ಮತ್ತೆ ದೇಸಿ ರಾಜು ಅಂದ್ರೆ ವಿಕ್ರಮ್ ಪ್ರಭು ಅವರು ತಮ್ಮನೇ ದಂಧೆ ಶುರು ಮಾಡೋಕೆ ಹೊರಡ್ತಾರೆ. ಇದರಿಂದ ಕೋಪಗೊಂಡ ನಾಯ್ಡು ಇವರ ಬದುಕನ್ನೇ ಹಾಳು ಮಾಡ್ತಾನೆ. ಇದರಲ್ಲಿ ಶೀಲಾವತಿಗೆ ದೊಡ್ಡ ಪರ್ಸನಲ್ ಲಾಸ್ ಆಗುತ್ತೆ. ಆಮೇಲೆ ಅವಳು ಭಯಂಕರವಾಗಿ ರಿವೆಂಜ್ ನ ತಗೋತಾಳೆ. ಇದೇ ಸಿನಿಮಾದ ಸ್ಟೋರಿ. ಈ ಆಕ್ಷನ್ ಡ್ರಾಮಾ ಸೆಪ್ಟೆಂಬರ್ 5ಕ್ಕೆ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿತ್ತು. ಈಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾವನ್ನ ನೀವು ಕನ್ನಡದಲ್ಲೇ ನೋಡಬಹುದು. ಸುಂದರಕಾಂಡ ಹಳ್ಳಿ ಮತ್ತು ಸಿಟಿ ಎರಡೂ ಕಡೆ ನಡೆಯೋ ಲವ್, ಫ್ಯಾಮಿಲಿ ಡ್ರಾಮಾ ಜೊತೆಗೆ ಫುಲ್ ಕಾಮಿಡಿ ಮಿಕ್ಸ್ ಆಗಿರೋಂತ ಕತೆ ಇದು. ಅಕಸ್ಮಾತ್ ಪ್ರೀತಿಯಲ್ಲಿ ಸಿಕ್ಕಿ ಬೀಳೋ ಹೀರೋ, ಅವನ್ಗೆ ಎದುರಾಗೋ ಫ್ಯಾಮಿಲಿ ಗ್ಯಾಪ್ಸ್, ಕನ್ಫ್ಯೂಷನ್ಸ್ ಇವೆಲ್ಲವನ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಹೈಲೈಟ್. ಒಟ್ಟಾರೆಯಾಗಿ ಎಂಟರ್ಟೈನ್ಮೆಂಟ್, ಎಮೋಷನ್ ಮತ್ತು ರೊಮ್ಯಾನ್ಸ್ ಪಕ್ಕಾ ಪ್ಯಾಕೇಜ್ ಇರುವಂತ ಸಿನಿಮಾ ಇದು. ಈ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾವನ್ನ ಬರೆದು ನಿರ್ದೇಶನ ಮಾಡಿರೋರು ವೆಂಕಟೇಶ್ ನಿಮ್ಮಲಪುಡಿ. ಆಗಸ್ಟ್ 27ಕ್ಕೆ ಈ ಸಿನಿಮಾ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿತ್ತು. ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದಲ್ಲಿ ಕೂಡ ನೀವು ಈ ಸಿನಿಮಾವನ್ನ ನೋಡಬಹುದು. ಹೃದಯ ಪೂರ್ವಂ ಈ ಸಿನಿಮಾ ಫುಲ್ ಎಮೋಷನಲ್ ಪ್ಯಾಕೇಜ್. ಲೈಫ್ ಅಲ್ಲಿ ಲವ್, ಲಾಸ್, ಹೋಪ್ ಈ ಮೂರನ್ನು ಹತ್ತಿರದಿಂದ ತೋರಿಸೋ ಪ್ರಯತ್ನ. ಹೀರೋ ಹೃದಯಾಳದಲ್ಲಿ ನಡೆಯೋ ಘಟನೆಗಳು ಅವನ ಬದುಕನ್ನ ಹೇಗೆ ಬದಲಿಸ್ತವೆ ಅನ್ನೋದೇ ಕತೆ. ಫ್ಯಾಮಿಲಿ ಬಾಂಧವ್ಯ, ಪ್ರೀತಿ, ನೋವು ಇವೆಲ್ಲ ಮಿಕ್ಸ್ ಆಗಿ ಒಂದು ಸೆಂಟಿಮೆಂಟಲ್ ಜರ್ನಿ ಇರೋ ಮೂವಿ. ಒಟ್ಟಾರೆಯಾಗಿ ಇದೊಂದು ಹೃದಯ ಮುಟ್ಟೋ ಎಮೋಷನಲ್ ರೈಡ್ ಅಂತಾನೆ ಹೇಳ್ಬೋದು. ಆಗಸ್ಟ್ 28ಕ್ಕೆ ಥಿಯೇಟರ್ ನಲ್ಲಿ ಬಂದಿದ್ದ ಈ ಸಿನಿಮಾ 77 ಕೋಟಿ ಕಲೆಕ್ಷನ್ ಮಾಡಿದೆ. ನೀವು ಈ ಸಿನಿಮಾವನ್ನ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದಲ್ಲೇ ನೋಡಬಹುದು. ಓಡುಂ ಕುದಿರ ಚಾಡುಂ ಕುದಿರ ಇದೊಂದು ಫುಲ್ ಫ್ಯಾಮಿಲಿ ಎಂಟರ್ಟೈನರ್. ಲೈಫ್ ಅಲ್ಲಿ ಪ್ರೀತಿ, ಜಗಳ, ಕನ್ಫ್ಯೂಷನ್ಗಳು ಇವುಗಳನ್ನೇ ಕ್ಯೂಟ್ ಆಗಿ ಕಾಮಿಡಿ ಟಚ್ ನಲ್ಲಿ ಸಿನಿಮಾದಲ್ಲಿ ತೋರಿಸ್ತಾರೆ. ಹೀರೋ ಹೀರೋಯಿನ್ ನಡುವಿನ ಲವ್ ಸ್ಟೋರಿ, ಅದಕ್ಕೆ ಅಡ್ಡ ಬರೋ ಸಿಚುಯೇಷನ್ಗಳು, ಫ್ಯಾಮಿಲಿ ಎಮೋಷನ್ಗಳು ಇವೆಲ್ಲ ಮಿಕ್ಸ್ ಆಗಿ ಸಿನಿಮಾ ಮೂವ್ ಆಗ್ತದೆ. ಒಟ್ಟಾರೆಯಾಗಿ ಇದು ಲವ್, ಲಾಫ್ಟರ್, ಎಮೋಷನ್ ಗಳ ಪಕ್ಕಾ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಫಹದ್ ಫಾಜಿಲ್, ಕಲ್ಯಾಣಿ ಪ್ರಿಯದರ್ಶನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರೋ ಈ ಸಿನಿಮಾ ಆಗಸ್ಟ್ 29ಕ್ಕೆ ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತು. ಈಗ ನೆಟ್ಫ್ಲಿಕ್ಸ್ ನಲ್ಲಿ ಈ ಸಿನಿಮಾವನ್ನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು. ಸುಮತಿ ಒಲವು ಇದೊಂದು ಸಸ್ಪೆನ್ಸ್ ಡ್ರಾಮಾ. ನೆಮ್ಮದಿಯ ಕಾಲೋನಿಯಲ್ಲಿ ನಡೆಯೋ ಕ್ರೈಮ್, ಅದಕ್ಕೆ ಸಂಬಂಧಿಸಿದ ಇನ್ವೆಸ್ಟಿಗೇಷನ್, ಡಾರ್ಕ್ ಸೀಕ್ರೆಟ್ಸ್ ಇವೆಲ್ಲ ಸಿನಿಮಾದ ಕಥೆಯ ಮುಖ್ಯ ಅಂಶಗಳು. ಸುಮತಿ ಒಲವು ಅಂದ್ರೆ ನೆಮ್ಮದಿಯ ಜಾಗ ಅಂತ ತೋರಿಸ್ತಾರೆ. ಆದ್ರೆ ಅದರ ಹಿಂದೆ ಜಾಸ್ತಿ ಮಿಸ್ಟ್ರಿ ಹೈಡ್ ಆಗಿರುತ್ತೆ. ಹೀರೋ ಹೀರೋಯಿನ್, ಫ್ಯಾಮಿಲಿ, ನೆರೆಹೊರೆಯವರ ನಡುವೆ ನಡೆಯೋ ಡ್ರಾಮಾ ಕತೆಗೆ ಇನ್ನಷ್ಟು ತಿರುವು ಕೊಡ್ತದೆ. ಒಟ್ಟಾರೆಯಾಗಿ ಸಸ್ಪೆನ್ಸ್, ಎಮೋಷನ್, ಡ್ರಾಮಾ ಮಿಕ್ಸ್ ಆಗಿರೋ ಈ ಮೂವಿ ಸುಮತಿ ಒಲವು. ರೋಮಾಂಚನಂ ಚಿತ್ರದಲ್ಲಿ ನಟಿಸಿದ್ದ ಅರ್ಜುನ್ ಅಶೋಕನ್ ಈ ಸಿನಿಮಾದಲ್ಲಿ ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಆಗಸ್ಟ್ 1ರಲ್ಲಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಈಗ ZEE5 ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಕನ್ನಡದಲ್ಲಿ ಕೂಡ ಈ ಸಿನಿಮಾವನ್ನ ನೀವು ನೋಡಬಹುದು. ಇವುಗಳ ಜೊತೆ ಹಿಂದಿಲಿ ವಿಜಯ್ ಕುಮಾರ್ ಅರೋರಾ ಡೈರೆಕ್ಟ್ ಮಾಡಿ ಅಜಯ್ ದೇವ್ಗನ್, ಮೃಣಾಲ್ ಠಾಕೂರ್, ರವಿ ಕಿಶನ್ ಮತ್ತು ಸಂಜಯ್ ಮಿಶ್ರಾ ಮುಖ್ಯ ಪಾತ್ರದಲ್ಲಿ ನಟಿಸಿರೋ ಕಾಮಿಡಿ ಸಿನಿಮಾ ಸನ್ ಆಫ್ ಸರ್ದಾರ್ 2 ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. 2012ರಲ್ಲಿ ಬಂದಿದ್ದ ಸನ್ ಆಫ್ ಸರ್ದಾರ್ ಸಿನಿಮಾದ ಸ್ಟ್ಯಾಂಡ್ ಅಲೋನ್ ಸೀಕ್ವೆಲ್ ಆದ ಈ ಸಿನಿಮಾ ಆಗಸ್ಟ್ 1ಕ್ಕೆ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿತ್ತು. ಸುಮಾರು 150 ಕೋಟಿ ಬಜೆಟ್ ಅಲ್ಲಿ ತಯಾರಾಗಿದ್ದ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 60 ಕೋಟಿ ಮಾತ್ರ. ಇದರ ಜೊತೆ ದಡಕ್ 2 ಸಿನಿಮಾ ಕೂಡ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ದಡಕ್ 2 ದಡಕ್ ಸಿನಿಮಾದ ಸೀಕ್ವೆಲ್ ಆಗ್ಲಿ ಪ್ರೀಕ್ವೆಲ್ ಆಗ್ಲಿ ಅಲ್ಲ. 2018ರಲ್ಲಿ ಬಂದಿದ್ದ ತಮಿಳ್ ಸಿನಿಮಾ ಪೆರಿಯರ್ ಪೆರುಮಾಳ್ ಸಿನಿಮಾದ ರೀಮೇಕ್. ಇದೇ ಸಿನಿಮಾವನ್ನ ಕನ್ನಡದಲ್ಲಿ ಕೂಡ ಕರ್ಕಿ ಅನ್ನೋ ಟೈಟಲ್ ನಲ್ಲಿ ರೀಮೇಕ್ ಮಾಡಿದ್ರು. ದಡಕ್ 2 ನಲ್ಲಿ ಸಿದ್ಧಾರ್ಥ್ ಚತುರ್ವೇದಿ ಮತ್ತು ತೃಪ್ತಿ ದಿಮ್ರಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಕೂಡ ಆಗಸ್ಟ್ 1ಕ್ಕೆ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿತ್ತು. ಈಗ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇದಿಷ್ಟು ಇತ್ತೀಚೆಗೆ ಕನ್ನಡಕ್ಕೆ ಡಬ್ ಆಗಿ OTTಗೆ ಬಂದಿರೋ ಸಿನಿಮಾಗಳ ಲಿಸ್ಟ್. ಇದೇ ತರ ಸಿನಿಮಾದ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಿನಿಮಾ ಕಂಟೆಂಟ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.